ಹಲೋ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೀವು ಕೂಡ ಬೇರೆ ಬೇರೆ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀರಲ್ವ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಕೂಡ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರವೆ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ರವೆ ಉಂಡೆಗೆ ಒಂದು 2 ಸ್ಪೂನ್ ಆಗುವಷ್ಟು, ಒಂದು ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಕಾಯಿಲಿ. ನೀವೇನೇನೆಲ್ಲ ಮಾಡಿದ್ರಿ ಕಮೆಂಟಲ್ಲಿ ಹಂಚ್ಕೊಳ್ತೀರಲ್ವ. ನಾನೇನೇನು ಮಾಡಿದ್ದೆ ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋಗಳು ನೀವು ನೋಡಿ. ನೀವೇನೇನು ಮಾಡಿದ್ದೀರಾ ಕಮೆಂಟಲ್ಲಿ ಹಂಚ್ಕೊಳ್ಳಿ, ನಾನು ನೋಡ್ತೀನಿ, ಓದಿ ತಿಳ್ಕೊಳ್ತೀನಿ. ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ. ಸೈಡ್ ತೆಗೆದಿಟ್ಕೊಳ್ತೀನಿ. ಈಗ ಅರ್ಧ ಕೆಜಿ ರವೆ ಇದೆ. ಇದು ಅರ್ಧ ಕೆಜಿ ರವೆ ತುಪ್ಪದಲ್ಲೇನೆ ಹುರ್ಕೊಳ್ತೀನಿ. ರವೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಸೇರಿಸ್ಕೊಳ್ತೀನಿ. ಇದು ಒಣ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಕೊಬ್ಬರಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು ಸ್ವಲ್ಪ ಹುರ್ಕೊಳ್ತೀನಿ ಅಷ್ಟೇ, ಅದೇನು ಜಾಸ್ತಿ ಹುರಿಬೇಕಾಗಿಲ್ಲ, ಸ್ವಲ್ಪ ಅಷ್ಟೇ. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ. ಈಗ ಸಕ್ಕರೆ ಸೇರಿಸ್ಕೊಳ್ತೀನಿ. ಇದೊಂದು 300 ಗ್ರಾಮ್ ಸಕ್ಕರೆ ಇದೆ. 350 ಗ್ರಾಮ್ ಇರ್ಬೋದು. ನಾನು ಅಳತೆ ಮಾಡ್ಕೊಂಡಿಲ್ಲ, ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕು ಅಂದರೆ. ಸ್ವಲ್ಪ ಮೆಲ್ಟ್ ಆಗಬೇಕದು ಒಂಚೂರು. ಈಗ ಏಲಕ್ಕಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಒದ್ದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ತೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟವ್ ಆರಿಸ್ಕೊಂಡು ಹಾಲು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಕಾಯಿಸಿಟ್ಕೊಂಡಿದ್ದೀನಿ, ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಹದ ಸರಿಯಾಗಿದೆ, ಉಂಡೆ ಕಟ್ಕೊಳ್ಳೋಣ. ನಾನು ರವೆ ಮೀಡಿಯಂ ರವೆ ತಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಚಿರೋಟಿ ರವೆ ಬೇಕಾ, ಮೀಡಿಯಂ ರವೆ ಬೇಕಾ, ನಿಮ್ಗೆ ಯಾವ್ದು ರವೆ ಬೇಕೋ ಆ ರವೆನಲ್ಲೇ ಮಾಡ್ಕೊಳ್ಳಿ.
ಈ ಥರ ರೆಡಿಯಾಗಿದೆ ವೀಕ್ಷಕರೇ ನಾನು ಮಾಡಿರೋ ರವೆ ಉಂಡೆ. ಥ್ಯಾಂಕ್ ಯು ವಿಡಿಯೋ ನೋಡೋರಿಗೆಲ್ಲನೂ.